ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಈ ಡ್ರೀಮ್ ಡೆಸ್ಟಿನೇಷನ್ ಆದ ಚಾರ್ಧಾಮ್ ಯಾತ್ರೆಯ 4ನೇ ದಿನದ ಕಂಟಿನ್ಯೂ ವಿಡಿಯೋ ಆಗಿದೆ. ನಿಮಗೆ ಹಿಂದಿನ ಎಪಿಸೋಡಲ್ಲೇ ಹೇಳಿದ್ದೆ ನಾವು ಹರಿದ್ವಾರಲ್ಲಿ ಇದ್ದೀವಿ ಅಂತ, ಗಂಗಾ ಆರತಿ ಬರ್ತಾ ನೋಡ್ತೀವಿ ಅಂತ. ಈ ವಿಡಿಯೋಸ್ ಎಲ್ಲ ನನ್ನ ತಂಗಿ ಮೊಬೈಲಲ್ಲಿತ್ತು, ನಾನು ಮಿಸ್ ಮಾಡಿಬಿಟ್ಟಿದ್ದೆ ಹಾಕೋಕ್ಕೆ. ಈ ದೇವಸ್ಥಾನ ಬಂದು ಹರಿದ್ವಾರಲ್ಲಿ ಉತ್ತರ ಕಾಶಿಯಲ್ಲಿರೋದು ಗಂಗಾ ಮಂದಿರ ಅಂತ. ದೇವಸ್ಥಾನಕ್ಕೆ ಒಳಗಡೆ ಹೋದಾಗ ಅಲ್ಲೆಲ್ಲ ಹಾಡು ಡ್ಯಾನ್ಸು ಎಲ್ಲ ಆಡ್ತಾಯಿದ್ರು. ನಮ್ಮನ್ನು ಡ್ಯಾನ್ಸ್ ಮಾಡಿ ಅಂದರು. ನಾವು ಒಂದೆರಡು ಸ್ಟೆಪ್ ಹಾಕಿದ್ವಿ ದೇವಸ್ಥಾನದಲ್ಲಿ. ತುಂಬಾ ಚೆನ್ನಾಗಿತ್ತು. ನಮ್ಮ ಜೊತೆ ಅವರು ಕೂಡ ಡ್ಯಾನ್ಸ್ ಮಾಡಿದ್ರು. ನೀವು ವಿಡಿಯೋ ನೋಡ್ತಾ ಇದ್ದೀರಾ. ನಮ್ಮ ಬ್ಯಾಚಲ್ಲಿ ಎಷ್ಟೋ ಜನ ಬರಲಿಲ್ಲ ದೇವಸ್ಥಾನಕ್ಕೆ, ಏನಕ್ಕಂದರೆ ಮಳೆ ಅಂತ. ನಾವು ಏನಾದರೂ ಮಳೆ ಅಂತ ರೂಮಲ್ಲೇ ಕೂತಿದ್ರೆ ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಗಂಗಾ ಆರತಿ ಕಡೆ ಹೋಗ್ತೀವಿ. ಗಂಗಾ ಆರತಿ ಶುರು ಮಾಡುವ ಮುಂಚೆ ಗಂಗಾ ನದಿನ ಪೂಜೆ ಮಾಡ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು. ಗಂಗಾ ಆರತಿ ಶುರು ಮಾಡೋ ಮುಂಚೆ ದೇವ್ರ ನಾಮ ಸ್ತೋತ್ರಗಳನ್ನೆಲ್ಲ ಹೇಳಿ ಶುರು ಮಾಡ್ತಾರೆ. ನಾವು ಕೂಡ ಗಂಗಾ ಆರತಿನ ಮಾಡ್ತೀವಿ. ತುಂಬಾ ಚೆನ್ನಾಗಿತ್ತು. ಸುಮಾರು ರಾತ್ರಿ 8 ಗಂಟೆ ಆಗಿತ್ತು ಅನಿಸುತ್ತೆ. ಆರತಿ ಮಾಡೋಕ್ಕೆ ಮುಂಚೆ ಸ್ಪೀಕರಲ್ಲಿ ಜೋರಾಗಿ ಹಾಡಾಕಿರ್ತಾರೆ. ಆ ಹಾಡು, ನೀರು, ಆರತಿ ಎಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇದನ್ನೆಲ್ಲ ಮಿಸ್ ಮಾಡಿಕೊಳ್ಳೇಬೇಡಿ ಯಾರಾದರೂ ಹರಿದ್ವಾರ್ಗೆ ಹೋದರೆ. ನಾವು ಗಂಗಾ ನದಿ ಹತ್ರ ಹೋದಾಗ ಸುಮಾರು 6 ಗಂಟೆ ಆಗಿತ್ತು. ಸುಮಾರಾಗಿ ಹರಿತಾ ಇತ್ತು. 8 ಗಂಟೆ ಆಗ್ತಾ ಆಗ್ತಾ ತುಂಬ ಜೋರಾಗಿ ಹರಿಯೋಕ್ಕೆ ಶುರುವಾಯಿತು. ನೋಡೋದಕ್ಕೆ ಭಯನೂ ಆಗ್ತಿತ್ತು. ಕಾಣಿಸ್ತಾ ಇದೆ ನಿಮಗೇನೆ. ನಮ್ಮ ಚಾರ್ಧಾಮ್ ಯಾತ್ರೆಯ 5ನೇ ದಿನ ಇದಾಗಿತ್ತು. ನೋಡೋಣ ಎಲ್ಲೋಗ್ತೀವಿ ಅಂತ. ಈಗ ಸಮಯ 6 ಗಂಟೆ ಆಗಿದೆ. ಈಗ ನಾವು ಹೋಗ್ತಾ ಇರೋದು ಗಂಗಾ ನಾನಿ ಅನ್ನೋ ಒಂದು ಸ್ಥಳಕ್ಕೆ. ಅಲ್ಲಿ ನೈಸರ್ಗಿಕವಾದ ಬಿಸಿ ನೀರಿನ ಕುಂಡ ಇದೆ. ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ನಾವು ಒಬ್ಬೊಬ್ಬರಿಗೆ 10 ರೂಪಾಯಿ ಕೊಟ್ಬಿಟ್ಟು ಹೋಗಬೇಕು ಒಳಗಡೆ. ನೀವು ಮುಂದೆ ಹೋಗ್ತಾ ಹೋಗ್ತಾ ಒಂದು ಬಿಸಿ ನೀರಿನ ಕುಂಡ ಕಾಣಬಹುದು. ಅದು ಸಪ್ರೇಟಾಗಿ ಗಂಡಸರಿಗೆ ಸ್ನಾನ ಮಾಡುವುದಕ್ಕೆ. ಹಾಗೆ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ನಾವು ಸ್ನಾನ ಮಾಡೋಕ್ಕೆ ಸಪ್ರೇಟಾಗಿ ಬಿಸಿ ನೀರಿನ ಕುಂಡ ಸಿಗುತ್ತೆ. ನಾವು ಒಳಗಡೆ ಹೋಗಬೇಕಾದ್ರೆ ಆಚೆಗಡೆ ಲೇಡಿ ಕಾನ್ಸ್ಟೇಬಲ್ ಇದ್ದೇ ಇರ್ತಾರೆ. ಯಾವುದೇ ತೊಂದರೆ ಕೂಡ ಆಗಲ್ಲ. ಆರಾಮಾಗಿ ಸ್ನಾನ ಮಾಡಬಹುದು. ಹಾಗೆ ಇಲ್ಲಿ ಸೋಪು ಶಾಂಪು ಎಲ್ಲ ಬಳಸೋ ಹಾಗಿಲ್ಲ. ಹಾಗೆ ನೀವು ಈ ದೃಶ್ಯದಲ್ಲಿ ನೋಡಬಹುದು ಬಿಸಿಲಿನ ಹಬೆ ಹೇಗಿದೆ ಅಂತ. ಸ್ನಾನ ಆದ ನಂತರ ಹಾಗೆ ಮುಂದೆ ಆಚೆ ಹೋಗ್ತಾ ಒಂದು ದೇವಸ್ಥಾನ ಇದೆ, ಗಂಗೇಶ್ವರ ಮಹಾದೇವ ಅಂತ. ಅಲ್ಲೇ ನಾವು ನೀರನ್ನ ಹಿಡಿದು ದೇವರಿಗೆ ಅಭಿಷೇಕ ಮಾಡ್ತಾ ಇರೋದು ನೋಡಬಹುದು. ತುಂಬಾ ಚೆನ್ನಾಗಿದೆ. ಅಲ್ಲಿ 3 ದೇವರು ಇದೆ. ಎಲ್ಲ ದೇವರ ದರ್ಶನ ಮುಗಿಸಿ ಮುಂದೆ ಹೋಗ್ತೀವಿ. ದರ್ಶನ ಮುಗಿಸಿ ಆಚೆ ಹೋಗಬೇಕಾದ್ರೆ ದೇವಸ್ಥಾನದ ಸುತ್ತಮುತ್ತ ಪ್ರಕೃತಿ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ಬೋದು ದೃಶ್ಯದಲ್ಲಿ. ಇಲ್ಲಿ ಫೋಟೋ ವಿಡಿಯೋಸ್ ಎಲ್ಲ ತಗೊಂಡು ನಮ್ಮ ಮುಂದಿನ ಪ್ರಯಾಣ ನಮ್ಮ ಚಾರ್ಧಾಮ್ ಯಾತ್ರೆಯಾದ 2ನೇ ಧಾಮವಾದ ಗಂಗೋತ್ರಿ ಧಾಮಕ್ಕೆ ಹೋಗ್ತಾ ಇದ್ದೀವಿ.
ಮುಂದೆ ಹೋಗ್ತಾ ಹೋಗ್ತಾ ಹರಿತಾ ಇರೋ ನೀರು ಹಿಮದಿಂದ ಕೂಡಿರೋ ಬೆಟ್ಟ ಎಲ್ಲ ನೋಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಆದರೆ ಎಲ್ಲೂ ನಿಲ್ಲಿಸ್ತಾ ಇರಲಿಲ್ಲ ನಮ್ಮ ಮ್ಯಾನೇಜರು. ನಿಲ್ಲಿಸಿದ್ರೆ ಇವ್ರು ಬಿಡಲ್ಲ, ಬೇಗ ಫೋಟೋಸು ವೀಡಿಯೋಸ್ ತೊಗೊಳ್ತಾರೆ ಅಂತ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಹಳೇ ಫಿಲಮ್ ಶೂಟ್ ಆಗಿರೋ ಸ್ಪಾಟ್ ತೋರಿಸ್ತಾರೆ. ಹಾಗೆ ಕೇಳಿಸ್ಕೊಳ್ಳಿ, ಹಾಗೆ ನೋಡಿ. ಕೆಳಗಡೆ ಇನ್ನೊಂದು ಬ್ರಿಡ್ಜ್ ಇದೆ ನೋಡಿ. ರಾಮತೇರಿ ಗಂಗಾಮಾಯಿ ಶೂಟಿಂಗ್ ಆಗಿರೋ ಜಾಗ ಇದು. ರಾಮತೇರಿ ಗಂಗಾಮಾಯಿ. ನಮಗೆ ಗೊತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡೋಕ್ಕೆ ಇಂಗ್ಲೀಷ್ ಫಿಲಮ್ ಅಂತ ಹೇಳಿದ್ರು. ಅದು ಇಂಗ್ಲೀಷ್ ಅಲ್ಲ, ಹಿಂದಿ ಫಿಲಮ್ ಅಂತ ಹೇಳ್ತಾಯಿದ್ರು. ನಮ್ಮ ಎರಡನೆಯ ಧಾಮವಾದ ಗಂಗೋತ್ರಿ ಧಾಮಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಸುಮಾರು 2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಇಲ್ಲಿ ಯಾರಿಗಾದ್ರೂ ನಡೆಯೋದಕ್ಕೆ ಆಗೋದಿಲ್ಲ ಅಂದರೆ ವೀಲ್ ಚೇರ್ ಫೆಸಿಲಿಟೀಸ್ ಇದೆ. ದೇವಸ್ಥಾನದ ಹತ್ರನೇ ಕರ್ಕೊಂಡ್ಬಂದು ಬಿಡ್ತಾರೆ. ಗಂಗೋತ್ರಿ ಧಾಮದ ಪ್ರವೇಶ ದ್ವಾರ ಇದು. ಅದ್ರ ಹಿಂದೆನೇ ಬೆಟ್ಟ ಹಿಮದಿಂದ ಕೂಡಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ನೋಡಬಹುದು ವೀಲ್ ಚೇರಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಮುಂದೆಗಡೆ ಹೋಗ್ತಾ ಆ ಕಡೆ ಈ ಕಡೆ ಎಲ್ಲ ಥರ ಅಂಗಡಿಗಳು ಇದೆ. ಪ್ರಸಾದ, ಆಮೇಲೆ ಮಾಲೆಗಳು, ಎಲ್ಲ ಥರ ಮಣಿಮಾಲೆಗಳು ಎಲ್ಲ ಥರ ಸಿಗುತ್ತೆ. ಇನ್ನು ಮುಂದೆ ಸ್ವಲ್ಪ ದೂರ ಹೋಗ್ಬೇಕು ನಾವು ದೇವಸ್ಥಾನಕ್ಕೆ. ಇದೇ ನಮ್ಮ ಗಂಗೋತ್ರಿಯ ಧಾಮ. ಗಂಗಾಮಯ್ಯ ಕಿ ಜೈ. ನೀವು ಮುಂದೆ ವಿಡಿಯೋದಲ್ಲಿ ನೋಡ್ಬೋದು, ಟಿವಿಲಿ ದೇವ್ರನ್ನ ತೋರಿಸ್ತಾ ಇದ್ದೀನಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಬರಬೇಕಾದ್ರೆ ಈ ಥರ ಇತ್ತು ದೃಶ್ಯ. ಆಮೇಲೆ ಇಲ್ಲಿ ಕಾವಲುಗಾರರು ಕೂಡ ಇಬ್ಬರು ಪೊಲೀಸ್ಗಳು. ನಮೋ ಪಾರ್ವತಿ ಪತಯೇ. गंगा माता की, गंगा माता की, गंगा माता की, ತುಂಗಾ ಮಾತಾ ಕಿ. ನಮ್ಮ ಚಾರ್ಧಾಮ್ ಯಾತ್ರೆಯ 2 ಧಾಮದ ಯಾತ್ರೆ ಮುಗಿಸಿದ್ವಿ. ಮಾರ್ಗದ ಮಧ್ಯೆ ನಮ್ಮ ಬಸ್ ಏನೋ ಪ್ರಾಬ್ಲಮ್ ಆಯಿತು. ಅದಕ್ಕೋಸ್ಕರ ಅದು ರಿಪೇರಿ ಆಗೋಕ್ಕೆ ಸುಮಾರು ಒಂದು 3 ಅವರೇ ಬೇಕಾಗಿತ್ತು. ಆ ಬಸ್ಸು ನಿಲ್ಲಿಸಿದ ಜಾಗದಲ್ಲೇ ಇಲ್ಲಿ ಹರಿಯೋ ನೀರು, ಪ್ರಕೃತಿ ಎಲ್ಲ ಕಾಣಿಸ್ತಾ ಇತ್ತು. ಬಸ್ಸಲ್ಲಿ ಕೂತು ಏನು ಮಾಡೋದು ಅಂತ ನಾವು ಸ್ವಲ್ಪ ಫೋಟೋ ವೀಡಿಯೋಸ್. ಬಸ್ಸು ಪ್ರಾಬ್ಲಮ್ ಆಗಿ ನಿಂತಾಗ ಸುಮಾರು 3 ಅವರ್ ಬೇಕಿತ್ತು ರಿಪೇರಿ ಆಗೋಕ್ಕೆ. ಆದರೆ ನಾವು ಅಂದ್ಕೊಳ್ಳೋದು ಮುಂದೆ ಏನೋ ದೊಡ್ಡ ಅನಾಹುತ ತಪ್ಪಿಸಿರ್ಬೋದು ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಆದರೆ ನಮ್ಮ ಈ ಚಾರ್ಧಾಮ್ ಯಾತ್ರೆ ಅಷ್ಟು ಸುಲಭವಾಗಿರಲ್ಲ ಅಂತ ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ ಏನು ಅಂತ. ನಿಮಗೇನಾದರೂ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.